ನಮಸ್ಕಾರ. ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇವೆ. ಎಲ್ಲ ಪಕ್ಷಗಳು ಕೂಡ ಭರ್ಜರಿಯಾಗಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಈ ಬಾರಿಯ ಚುನಾವಣೆಯನ್ನ ಇಡೀ ದೇಶವೇ ಬಹಳ ಕುತೂಹಲದಿಂದ ನೋಡ್ತಾ ಇದೆ. ಇನ್ನು ರಾಜ್ಯದಲ್ಲಿ ಒಂದು ಕಡೆಯಿಂದ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ರೆಡಿಯಾಗಿದ್ದಾವೆ. ಮತ್ತೊಂದು ಕಡೆಯಿಂದ ಮೈತ್ರಿಗೆ ಸೆಡ್ಡನ್ನ ಹೊಡೆಯೋದಕ್ಕೆ ಬಿಜೆಪಿ ಕೂಡ ಸಿದ್ಧವಾಗಿದೆ. ರಾಜ್ಯದಲ್ಲಿ ಸಾಕಷ್ಟು ಲೋಕಸಭಾ ಕ್ಷೇತ್ರಗಳು ಈ ಬಾರಿ ಕುತೂಹಲವನ್ನು ಕೇಳಿಸಿದ್ದಾವೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಸಾಕಷ್ಟು ವಿಚಾರಗಳಿಗಾಗಿ ಇಡೀ ದೇಶದ ಚಿತ್ತವೇ ಆ ಕಡೆ ನೆಡುವಂತೆ ಮಾಡಿದೆ. ಇದೀಗ ನಮ್ಮ ಜೊತೆಗೆ ಸ್ವತಃ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಡಿ.ಕೆ. ಸುರೇಶ್ ಅವರಿದ್ದಾರೆ. ಈಗಾಗಲೇ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅನುಭವಿ ರಾಜಕಾರಣಿ ಅನಿಸಿಕೊಂಡಿದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ ಒಂದಷ್ಟು ಹೊತ್ತುಗಳ ಕಾಲ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಡಿ.ಕೆ. ಸುರೇಶ್ ಅವರು ಈಗಾಗಲೇ 2 ಬಾರಿ ಸಂಸದರಾಗಿದ್ದಾರೆ. ಈ ಬಾರಿ ಮತ್ತೊಮ್ಮೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಹೌದು. ಒಂದು ಮಾತಿದೆ, ರಾಜ್ಯ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಟ್ರಬಲ್ ಶೂಟರ್, ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಡಿ.ಕೆ. ಸುರೇಶ್ ಟ್ರಬಲ್ ಶೂಟರ್ ಅಂತ ಒಂದು ಮಾತಿದೆ. ಮಾತಾಡ್ಸ್ತೋಣ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹೇಗಾಗ್ತಿದೆ ಸರ್ ಪ್ರಚಾರ ಎಲ್ಲ? ಪ್ರಚಾರ ಆ್ಯಸ್ ಯೂಶುವಲ್ ನಡೀತಾ ಇದೆ. ಚುನಾವಣೆಯಾಗೆ ಎದುರಿಸಬೇಕಾಗಿರೋದ್ರಿಂದ ಪ್ರಚಾರವನ್ನು ಏನು ನಾವು ಕಳೆದ 5 ವರ್ಷದಲ್ಲಿ ಮಾಡಿದ್ದೇವೆ ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಈ ಮಾತು ಒಪ್ಕೋತೀರಾ? ಈ ರಾಜ್ಯ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಟ್ರಬಲ್ ಶೂಟರ್, ಡಿ.ಕೆ. ಶಿವಕುಮಾರ್ ಅವರಿಗೆ ಡಿ.ಕೆ. ಸುರೇಶ್ ಅವರು ಟ್ರಬಲ್ ಶೂಟರ್ ಥರ ಏನಿಲ್ಲ. ಅವರು ಸುದೀರ್ಘವಾದಂಥ ರಾಜಕಾರಣ ಮಾಡಿದ್ದಾರೆ. ಅವ್ರದ್ದೇ ಆದಂಥ ಅನುಭವಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾನು ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಸೀಮಿತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನ ಡಿ.ಕೆ. ಸುರೇಶ್ ಅವರಿಗೆ ಯಾವ ಕಾರಣಕ್ಕಾಗಿ ವೋಟ್ ಹಾಕಬೇಕು? ನಾನು ಅನಿವಾರ್ಯ ಕಾರಣಗಳಿಂದ ರಾಜಕಾರಣಕ್ಕೆ ಮಧ್ಯ ಪ್ರವೇಶ ಮಾಡಿದೆ. ಉಪಚುನಾವಣೆಯಲ್ಲಿ 5 ವರ್ಷ 8 ತಿಂಗಳು ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. ನನ್ನ ಲೋಕಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಿಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದಷ್ಟು ಬದಲಾವಣೆಯನ್ನು ಇವತ್ತು ಕ್ಷೇತ್ರದಲ್ಲಿ ಮಾಡಿದ್ದೇನೆ. ಸೊ ಜನಸಂಪರ್ಕವನ್ನು ಇಟ್ಕೊಂಡಿದ್ದೇನೆ. ಸೊ ಎಲ್ರಿಗೂ ಕೂಡ ಭಾಳ ಹೆಮ್ಮೆ ಇದೆ. ನನ್ನ ಕ್ಷೇತ್ರದ ಮತದಾರರಿಗೆ ನಮ್ಮ ಸಂಸತ್ ಸದಸ್ಯರು ನಮಗೆ ಸಿಗ್ತಾರೆ, ನಮ್ಮ ಸಂಸತ್ ಸದಸ್ಯರು ಹೋದರೆ ನಮಗೆ ಕೆಲಸ ಮಾಡಿಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ನನಗೆ ಬಾಕಿ ಏನು ಇವತ್ತು ನಾನು ಕೆಲಸ ಕಾರ್ಯಗಳನ್ನು ಕೈಗೆತ್ಕೊಂಡಿದ್ದೇನೆ ಅದನ್ನು ಸಂಪೂರ್ಣಗೊಳಿಸಲಿಕ್ಕೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅಶ್ವಥ್ ನಾರಾಯಣ ಅವರು ಬಿಜೆಪಿ ಅಚ್ಚರಿಯ ಅಭ್ಯರ್ಥಿ. ಅಶ್ವಥ್ ನಾರಾಯಣ ಅವ್ರಿಗಿಂತ ನೀವು ಯಾವ ರೀತಿಯಾಗಿ ಬೆಸ್ಟ್? ನಿಮ್ಮ ಜನರಿಗೆ ಏನು ಹೇಳ್ತೀರಾ? ಅಶ್ವಥ್ ನಾರಾಯಣ್ ಅವರೆಲ್ಲ ಇಲ್ಲಿ ಪ್ರತಿಸ್ಪರ್ಧಿ. ಒಂದನ್ನು ನೀವು ಗಮನದಲ್ಲಿಟ್ಕೋಬೇಕು, ಇಡೀ ದೇಶದಲ್ಲಿ ಇವತ್ತು ಎಲ್ಲರೂ ಕೂಡ ಚುನಾವಣೆಯನ್ನು ಮತವನ್ನು ಯಾಚನೆ ಮಾಡ್ತಾ ಇರ್ತಕ್ಕಂಥದ್ದು ಪಕ್ಷದ ಸಿದ್ಧಾಂತಗಳ ಮೇಲಾಗಲಿ ಅಥವಾ ಅವರ ಸರ್ಕಾರದ ಸಾಧನೆಗಳ ಮೇಲಾಗಲಿ ಯಾರೂ ಚುನಾವಣೆಯಲ್ಲಿ ಮತ ಕೇಳ್ತಾ ಇಲ್ಲ. ಎಲ್ಲರೂ ಕೂಡ ಇವತ್ತು ಚುನಾವಣೆಯಲ್ಲಿ ಮತ ಕೇಳ್ತಾ ಇರೋದು BJPನ ಮರೆತು ಮೋದಿಯವರ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಕೂಡ ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ಮತವನ್ನು ಕೇಳ್ತಾ ಇತ್ತು. ಅವತ್ತಿನ ಕಾಲನೇ ಬೇರೆ ಇತ್ತು, ಅವತ್ತಿನ ವಿಚಾರಗಳು ಬೇರೆ ಇತ್ತು. ಇಂದಿರಾ ಗಾಂಧಿಯವರು ಅಂತ ಹೇಳಿದ್ರೆ ಅವತ್ತು ಇಷ್ಟೊಂದು ಮಾಧ್ಯಮಗಳು ಪ್ರಬಲವಾಗಿರಲಿಲ್ಲ. ಇವತ್ತು ಮಾಧ್ಯಮಗಳು ಸಾಕಷ್ಟು ಅವ್ರದ್ದೇ ಆದಂಥ ಕೊಡುಗೆಯನ್ನು ಈ ದೇಶಕ್ಕೆ ಕೊಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಪ್ರತಿಯೊಂದು ಮನೆಗೆ ತಲುಪತಕ್ಕಂಥ ಕೆಲಸ ಆಗ್ತಾ ಇದೆ. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ, ನೆಹರೂರವ್ರ ಕಾಲದಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕಾಲದಲ್ಲಿ, ವಾಜಪೇಯಿ ಅವ್ರ ಕಾಲದಲ್ಲಿ, ನರಸಿಂಹರವ್ರ ಕಾಲದಲ್ಲಿ, ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಈ ಥರದ ವ್ಯವಸ್ಥೆಗಳಿರಲಿಲ್ಲ. ಆದರೆ ಅವರೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದನ್ನು ಭಾಳ ಸ್ಥಳೀಯವಾಗಿ ತಲುಪಿದ ಮೇಲೇ ಅವರಿಗೆ ಅರ್ಥ ಆಗ್ತಾ ಇದ್ದಿದ್ದು ಇದೇನು ಕೆಲಸ ಆಗಿದೆಯಾ ಇಲ್ವಾ ಅಂತ ಹೇಳಿ. ಹೌದು, ನೆಹರು ಅವರಿದ್ರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಾಕಷ್ಟು ಘಟಾನುಘಟಿ ನಾಯಕರುಗಳನ್ನು ಕಂಡಂಥ ಪಕ್ಷ. ಒಂದು ಕಾಲದಲ್ಲಿ 400+ 404 ಸೀಟುಗಳನ್ನು ಪಡೆದುಕೊಂಡಂಥ ಪಕ್ಷ. 404 ಸೀಟುಗಳು ಕೇವಲ 44 ಸೀಟುಗಳಿಗೆ ಬರುತ್ತೆ. ಇಂಥ ದಯನೀಯ ಸ್ಥಿತಿ ಕಾಂಗ್ರೆಸ್ಗೆ. ಕಾಲ ಚಕ್ರ ತಿರುಗ್ತಾ ಇರುತ್ತೆ. ಆ ಚಕ್ರ ಮತ್ತೆ 19ರ ಚುನಾವಣೆ ಈ ದೇಶಕ್ಕೆ ಉತ್ತರ ಕೊಡ್ತದೆ. ಒನ್ಸ್ ಅಗೇನ್ ನಿಮ್ಮ ಕ್ಷೇತ್ರಕ್ಕೆ ಬರ್ತೀನಿ. ಅಶ್ವಥ್ ನಾರಾಯಣ ಅವರು ನಿಮಗೆ ಸುಲಭದ ತುತ್ತಾದ್ರೆ ಈ ಬಾರಿ? ಆ ಥರ ಏನಿಲ್ಲ. ನಾನು ಯಾರನ್ನೂ ಕೂಡ ಕ್ಯಾಂಡಿಡೇಟು ಯಾರ ಹೆಸರು ಮೇಲೆ, ನಾನು ಆಗಲೇ ಹೇಳಿದಾಗೆ ಇಲ್ಲಿ ಚುನಾವಣೆ ನಡೀತಾ ಇರೋದೇ ಮೋದಿಯವರ ಹೆಸರು ಮೇಲೆ. ಸೊ ಮೋದಿಯವರ ಹೆಸರು, ಮೋದಿಯವರ ಆಡಳಿತ ವ್ಯವಸ್ಥೆ ಮೇಲೆ ಚುನಾವಣೆಯನ್ನು ಪ್ಲೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ನನ್ನ ಕೆಲಸವನ್ನು ನಾನು ಕಳೆದ 5 ವರ್ಷದಲ್ಲಿ ಏನು ಮಾಡಿದ್ದೇನೆ ಅದನ್ನು ನಾನು ಜನರ ಮುಂದೆ ಇಟ್ಟಿದ್ದೇನೆ.
ಸೊ ತೀರ್ಮಾನ ಜನರಿಗೆ ಬಿಟ್ಟಿದ್ದು. ಡಿ ಕೆ ಸುರೇಶ್ ಅವರು ಈ 5 ವರ್ಷಗಳ ಕಾಲ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಜನ ಹೇಳ್ತಾರೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತೇಳಿ. ಈ ಬಾರಿ ವಿಶೇಷವಾಗಿ ಏನು ಭರವಸೆ ಕೊಡ್ತೀರಾ ನಿಮ್ಮ ಜನರಿಗೆ, ನಿಮ್ಮ ಕ್ಷೇತ್ರ ಜನರಿಗೆ? ನೋಡಿ, ನಾನು ಈ ಕ್ಷೇತ್ರ 2 ಭಾಗ ಆಗಿ ವಿಂಗಡಣೆ ಆಗಿದೆ. ಒಂದು ಅರ್ಬನ್ನು, ಒಂದು ರೂರಲ್. ಮತ್ತು ಬೆಂಗಳೂರು ನನಗೆ 3 ಕ್ಷೇತ್ರಗಳು ಸೇರಿರೋದ್ರಿಂದ, ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 5 ಅಸೆಂಬ್ಲಿ ಸೆಗ್ಮೆಂಟ್ ಸೇರಿರೋದ್ರಿಂದ ಬಹಳ ವಿಶಿಷ್ಟವಾದಂಥ ಕ್ಷೇತ್ರ. ಅರ್ಬನ್ ಅಂತ ಹೇಳಿದ್ರೆ ಇದು ರೂರಲ್ಲು ಅಲ್ಲ, ಅರ್ಬನ್ನು ಅಲ್ಲ. ಯಾರು ಊಹಿಸ್ಲಿಕ್ಕಾಗದೇ ಇರುವಂಥ ಸಮಸ್ಯೆಗಳು ಇವತ್ತು ನನ್ನ ಕ್ಷೇತ್ರದಲ್ಲಿದೆ. ಅದೊಂದು ನನಗೆ ದೊಡ್ಡ ಸವಾಲು. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಏನು ನೀರಾವರಿ ಸೌಕರ್ಯವನ್ನು, ನಮ್ಮದೆಲ್ಲನೂ ಕೂಡ ಬಯಲುಸೀಮೆ ಪ್ರದೇಶ, ಗುಡ್ಡಗಾಡಿನಿಂದ ಕೂಡಿರ್ತಕ್ಕಂಥದ್ದು. ಅಂತರ್ಜಲದ ಮಟ್ಟ ಭಾಳ ಹೀನಾಯ ಸ್ಥಿತಿನಲ್ಲಿದೆ. ಮಳೆ ಆಧಾರಿತವಾಗಿರೋದ್ರಿಂದ ಇವತ್ತು ಎಲ್ಲ ಕಡೆ ನೀರಿನ ಬೇಡಿಕೆ ಜಾಸ್ತಿ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ನೀರಾವರಿ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರದಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದೇನೆ. ನಾವೆಲ್ಲ ಸೇರಿ ಒಂದು ವಿಶೇಷವಾದಂಥ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಚಿಂತನೆ ನಮ್ಮಲ್ಲಿದೆ. ಕಳೆದ 5 ವರ್ಷದಲ್ಲಿ ಕೇಂದ್ರದಲ್ಲಿ NDA ಸರ್ಕಾರ ಇತ್ತು, ಹೀಗಾಗಿ ಅನುದಾನವನ್ನು ತರಿಸ್ಕೊಳ್ಳೋದಕ್ಕೆ ಏನಾದರೂ ಕಷ್ಟ ಆಗ್ತಾ ಇತ್ತ ನಿಮ್ಮ ಕ್ಷೇತ್ರಕ್ಕೆ? ಎಲ್ಲರೂ ಕೂಡ ಅನುದಾನ ಏನು ಸಿಗುತ್ತೆ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಇವತ್ತು 14th ಫೈನಾನ್ಸ್ ಕಮಿಷನ್, ನೀತಿ ಆಯೋಗ ಬಂದ ಮೇಲೆ, ಮೊದಲು ಪ್ಲಾನಿಂಗ್ ಕಮಿಷನ್ ಇತ್ತು, ಇವಾಗ ನೀತಿ ಆಯೋಗ ಮಾಡಿದ್ದಾರೆ. ಈ ನೀತಿ ಆಯೋಗ ಬಂದ ಮೇಲೆ ಎಲ್ಲ ಯೋಜನೆಗಳು ಕೂಡ ರಾಜ್ಯ ಸರ್ಕಾರದಿಂದನೇ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರದ ಪಾಲು ಏನಿತ್ತು, ಮೇಜರ್ ಶೇರನ್ನು ಕೊಡ್ತಾಯಿದ್ರು ಕೆಲವೊಂದು ಯೋಜನೆಗಳಿಗೆ. ಆ ಕೇಂದ್ರದ ಪಾಲು ಏನು ಕೊಡ್ತಾಯಿದ್ರು ಅದೆಲ್ಲವನ್ನು ಕೂಡ 50%ಕ್ಕಿಂತ ಕಡಿಮೆ ಇಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ, ಬೇರೆ ತೋಟಗಾರಿಕಾ ವಿಚಾರಗಳಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೋಷಿಯಲ್ ಜಸ್ಟಿಸಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಯಾವುದೇ ಯೋಜನೆಗಳು, ನರೇಂದ್ರ ಮೋದಿ ಸರ್ಕಾರದ ಯೋಜನೆಗಳು ರಾಜ್ಯದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪೋದ್ರಲ್ಲಿ ವಿಫಲ ಆಗಿದೆ. ಅನಿತಾ ಕುಮಾರಸ್ವಾಮಿ ಅವರ ಆಪೋಸಿಟ್ ನೀವು ಸ್ಪರ್ಧೆಯನ್ನು ಮಾಡಿದಾಗ ಗೆಲುವಿನ ಅಂತರ ಬಹಳ ಏನಿರಲಿಲ್ಲ. ತದನಂತರ ಹೆಚ್ಚು ಕಡಿಮೆ 2 ಲಕ್ಷದಷ್ಟು ಅಂತರ ಇತ್ತು. ಈ ಬಾರಿ ಒಂದು ಜನರಲ್ ಟಾಕ್ ಇದೆ, ಹೇಳ್ಕೊಳ್ಳುವಂಥ ಪೈಪೋಟಿ ಇಲ್ಲ, ಡಿ ಕೆ ಸುರೇಶ್ ಅವರಿಗೆ ಬಹಳ ಸುಲಭ ಆಗಿದೆ ಅಂತೇಳಿ. ನಿಮ್ಗೆ ಎಷ್ಟು ಅನ್ಸುತ್ತೆ ಅಂತರ ಈ ಬಾರಿ, ಗೆಲುವಿನ ಅಂತರ? ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ. ನಾನು ಚುನಾವಣೆ ಮಾತ್ರ ಮಾಡೋದು. ತೀರ್ಪು ಏನಿದ್ರು ಜನರದು, ಜನಾರ್ದನರ ಮುಂದೆ ಹೋಗಿದ್ದೇವೆ. ಅವ್ರೇನು ತೀರ್ಮಾನ ಕೊಡ್ತಾರೆ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಹೌದೌದು, ಜನತಾ ನ್ಯಾಯಾಲಯನೇ ಅಂತಿಮ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ಸುತ್ತೆ. ಇಲ್ಲ, ಅವ್ರಿಗೆ ಬೆಂಗಳೂರಿಗೆ ಗ್ರಾಮಾಂತರದಲ್ಲಿ ಅಂತ ಹೇಳಿದ್ರೆ ಇವತ್ತು ನೋಡಿ 24,80,000 ಮತದಾರರು ನನ್ನ ಕ್ಷೇತ್ರದಲ್ಲಿದ್ದಾರೆ. ಇಡೀ ದೇಶದಲ್ಲಿ ಅತಿ ದೊಡ್ಡ 2ನೇ ಲೋಕಸಭಾ ಕ್ಷೇತ್ರ ಇದು. 14 lakhs ವೋಟರ್ಸು ನಮ್ಮ ಬೆಂಗಳೂರು ಅರ್ಬನ್ಗೆ ಸೇರಿದಂಥ ಮತದಾರರಿದ್ದಾರೆ. ಸೊ 10.5 lakhs ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಸೊ ಹಾಗಾಗಿ ಸ್ಪರ್ಧೆ ನೇರವಾಗೇ ಇದೆ. ಈ ಮೋದಿ ಅಲೆ ಇರ್ಬೋದು, ಕ್ರಿಯೇಟೆಡ್ ಮೋದಿ ಅಲೆ ಇದೆಯಲ್ಲ, ಅದನ್ನು ತಡೆಯತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಮೋದಿ ಅಲೆ ಇಲ್ಲ ಅಂತ ಹೇಳ್ತಿದ್ದೀರಾ? ಕ್ರಿಯೇಟೆಡ್, ಎವ್ರಿಥಿಂಗ್ ಈಸ್ ಕ್ರಿಯೇಟೆಡ್. ಕಾಂಗ್ರೆಸ್ನವ್ರಿಗೆ ಹಾಗಾದ್ರೆ ಮೋದಿ ಅಲೆ ಭಯ ಇಲ್ಲ ಈ ಬಾರಿ? ನಾವು ನಮ್ಮ ಕೆಲಸವನ್ನು ನಂಬಿದ್ದೇವೆ, ನಮ್ಮ ತತ್ವವನ್ನು ನಂಬಿದ್ದೇವೆ. ನಾವೇನು ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಅಧಿಕಾರದಿದ್ದ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಅದ್ರ ಬಗ್ಗೆ ನಾವು ಗಮನವನ್ನು ಹರಿಸಿದ್ದೇವೆ. ಸರ್, ಜನರಲ್ ಆಗಿ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಆರೋಪ ಇದೆ, DK ಬ್ರದರ್ಸ್ ಈ ಲೋಕಸಭಾ ಕ್ಷೇತ್ರದಲ್ಲಿ ಪಾಳೆಗಾರಿಕೆ ಮಾಡ್ತಾ ಇದ್ದಾರೆ. ನೋಡಿ, ಯಾರಿಗೆ ವಿರೋಧಿಗಳಿಗೆ ಏನೂ ಸಿಕ್ಕಲಿಲ್ಲ ಅಂತಾಗ ಏನಾರ ಒಂದು ಹೇಳಬೇಕು. ಹೆಚ್ಚಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಕೂಡ ಮಾಧ್ಯಮದ ಮುಂದೆ ಬಂದು DK ಬ್ರದರ್ಸ್ನ ಬೈದರೆ ಸ್ವಲ್ಪ ಮಾರ್ಕೆಟ್ ಆಗುತ್ತೆ ಅಂತಕ್ಕಂಥ, ಮೈಲೇಜು ಮಾರ್ಕೆಟು ಸಿಗುತ್ತೆ ಅಂಥೇಳಿ ಭಾಳ ಆಸಕ್ತಿಯಿಂದ ಬರ್ತಾರೆ. ಹಾಗಾಗಿ ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ನೋಡಕ್ಕೆ ಹೋಗೋದಿಲ್ಲ. ಎಲ್ಲೋ ಒಂದು ಕಡೆ DK ಸಹೋದರರು ಅವಕಾಶವಾದಿ ರಾಜಕಾರಣಿಗಳಾದ್ರ, ಒಂದು ಕಡೆಯಿಂದ ದೇವೇಗೌಡರ ಫ್ಯಾಮಿಲಿ ಮತ್ತು ನಿಮ್ಮ ಫ್ಯಾಮಿಲಿಗೆ ಜಿದ್ದಾಜಿದ್ದಿ ಪೈಪೋಟಿ ಯಾವಾಗಲೂ ಕೂಡ ಇತ್ತು. ಆದರೆ ಅದೇ DK ಬ್ರದರ್ಸ್ ಮತ್ತು ದೇವೇಗೌಡರ ಫ್ಯಾಮಿಲಿ ಈಗ ಬಹಳ ಆತ್ಮೀಯರು. ಯಾಕೆ ಈ ಬದಲಾವಣೆ? ಯಾಕೆ ನೋಡಿ, ಬದಲಾವಣೆ ಏನಿಲ್ಲ. ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿದ್ದೇವೆ.
ಇವತ್ತಿಂದನೇ ಅಲ್ಲ, ಭಾಳ ವರ್ಷಗಳಿಂದ ನಾವು ನಮ್ಮ ನಿಷ್ಠೆ ಪ್ರಾಮಾಣಿಕತೆಯನ್ನು ಇಟ್ಕೊಂಡಿದ್ದೇವೆ. ನಮ್ಮ ನಾಯಕರು ಏನು ವಿಚಾರವನ್ನು ತಿಳಿಸ್ತಾರೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ಈ ಬದಲಾವಣೆ ಅನಿವಾರ್ಯ ಆಯ್ತಾ? ಬದಲಾವಣೆ ಹೌದು. ಈಗ ನಮ್ಮ ರಾಷ್ಟ್ರೀಯ ನಾಯಕರ ಸೂಚನೆಯನ್ನು ನಾವ್ಯಾರೂ ಕೂಡ ಮೀರೋ ಹಾಗಿಲ್ಲ. ಅಂದ್ರೆ ಮನಸ್ಫೂರ್ತಿಯಾಗಿ ದೇವೇಗೌಡರ ಫ್ಯಾಮಿಲಿಗೆ ನೀವು ಬೆಂಬಲ ಕೊಡ್ತಾ ಇಲ್ಲ, ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಅನಿವಾರ್ಯ ಆಗಿದೆ, ಹೀಗಾಗಿ ಬೆಂಬಲ ಕೊಡ್ತಾ ಇದ್ದೀರಾ. ಈಗ ಬೆಂಬಲ ಕೊಟ್ಟ ಮೇಲೆ ಮನಸ್ಫೂರ್ತಿ ಅಂತೇನಿಲ್ಲ, ಒಟ್ಟಾಗಿ ಜೊತೆಯಾಗಿ ಕೆಲಸ ಮಾಡಬೇಕು, ಒಂದು ಉತ್ತಮವಾದಂಥ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ ಇದು ಇಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳಿಲ್ಲ. ಇಲ್ಲಿ ಏನಿದ್ರು ಕೂಡ ರಾಜ್ಯದ ಹಿತಾಸಕ್ತಿ, ಆ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ನಾವು ಮಾಡಲೇಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಂಗಾರಪ್ಪ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ದರು, ಪ್ರಾಮಾಣಿಕತೆಯಿಂದ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಇವತ್ತು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ ಸಚಿವರಾಗಿ, ಅಲ್ಲೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 3.5 ವರ್ಷಗಳ ಕಾಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಜನರಿಗೆ ತಪ್ಪು ಸಂದೇಶ ಹೋಗಲ್ವಾ? ಜನರಿಗೆ ಸ್ವಲ್ಪ ಗೊಂದಲ ಆಗಲ್ವಾ? ಅವಾಗ ಒಂದು ಟೈಮಲ್ಲಿ ಪೈಪೋಟಿ ಮಾಡಿದವರು ಇವಾಗ ಒಟ್ಟೊಟ್ಟಿಗೆ ಓಡಾಡ್ತಿದ್ದಾರೆ, ನಾವು ಏನು ಮಾಡಬೇಕು ಅಂತ ಹೇಳಿ. ಅದು ಗೊಂದಲ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಗೊಂದಲವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಡಿ ಕೆ ಶಿವಕುಮಾರ್ ಅವ್ರಿಗಿದೆ, ಆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಡಿ ಕೆ ಬ್ರದರ್ಸ್ ಅಂದ ತಕ್ಷಣ ನೆನಪಾಗೋದು IT ದಾಳಿ ವಿಚಾರ. ಡಿ ಕೆ ಬ್ರದರ್ಸ್ಗೆ IT ಭಯ ಇದೆ. ನಮಗೇನು IT ಭಯ ಏನಿಲ್ಲ. IT ದಾಳಿಯನ್ನು ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇರೋದ್ರಿಂದ ಆ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಈ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥ ಒಂದು ರೀತಿ ನೀತಿ ಏನಿದೆಯಲ್ಲ ಅದು ಸರಿ ಇಲ್ಲ. ಇವತ್ತು ನಾವೇನಾದ್ರೂ ಕೂಡ ತೆರಿಗೆ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ತೆರಿಗೆ ಕಟ್ಟಲಿಕ್ಕೆ ಸಿದ್ಧವಾಗಿದ್ದೇವೆ. ಅದನ್ನು ಬಿಟ್ಟು ಅನ್ಯ ಮಾರ್ಗಗಳನ್ನ ಉಪಯೋಗಿಸಿ ಬೆದರಿಕೆಯನ್ನು ಹಾಕ್ತಕ್ಕಂಥದ್ದು, ಬೇರೆ ಬೇರೆ ಸಂದೇಶಗಳನ್ನು ಕೊಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಬಿಜೆಪಿಯ ನಾಯಕರು ಹೇಳ್ತಿದ್ದಾರೆ, ನಾವು ಕಾಂಗ್ರೆಸ್ ಅಥವಾ JDSನವರ ಟಾರ್ಗೆಟ್ ಮಾಡ್ತಾ ಇಲ್ಲ. GM ಸಿದ್ದೇಶ್ವರ ಅವರ ಮನೆ ಮೇಲೆ ದಾಳಿಯಾಗಿತ್ತು, CT ರವಿ ಅವರ ಸಂಬಂಧಿಕರ ಮೇಲೆ ದಾಳಿಯಾಗಿತ್ತು, ಅಶ್ವಥ್ ನಾರಾಯಣ ಅವರ ಮನೆ ಮೇಲೆ ದಾಳಿಯಾಗಿತ್ತು. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತು JDSನವರು ಬಿಜೆಪಿ ಮೇಲೆ ಕೈ ಬೆರಳು ತೋರಿಸ್ತಾರೆ? ಅದೊಂದು ಸ್ವಾಯತ್ತ ಸಂಸ್ಥೆ ಅಂತ. ಬಹಳ ದಿನ ಆದಮೇಲಾದರೂ ಸಿದ್ದೇಶ್ವರ ಅವ್ರ ನೆನಪು ಬಂದಿದೆಯಲ್ಲ. ಅಶ್ವಥ್ ನಾರಾಯಣ ಅವ್ರ ಮನೆ ಮೇಲೆ ದಾಳಿಯಾಗಿದ್ದು ಸಿನಿಮಾಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಏನೋ ಕಟ್ಟಿಲ್ಲ ಅಂತೇಳೋ ಏನೋ ವಿಚಾರಕ್ಕೆ ದಾಳಿ ಆಗಿದೆ ಅಂಥೇಳಿ ನೋಡಿದ್ದೇನೆ. ಸೊ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೋಡ್ತಾ ಇದ್ದೇವೆ. ಇವತ್ತು ಮಮತಾ ಬ್ಯಾನರ್ಜಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಕೆಲವ್ರನ್ನ ಚಂದ್ರಬಾಬು ನಾಯ್ಡು ಅವರ ಸಂಬಂಧಿಕರು ಮತ್ತು ಲೋಕಸಭಾ ಸದಸ್ಯರು ಮತ್ತು ಶಾಸಕರ ಮನೆಗಳ ದಾಳಿ ಮಾಡಿದ್ದಾರೆ. ಇವತ್ತು ಚುನಾವಣಾ ಆಯೋಗ ಗಮನ ಹರಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಚುನಾವಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಚುನಾವಣಾಧಿಕಾರಿಗಳು. ಏನೇ ಹಣಕಾಸು ವ್ಯವಹಾರ ಆಗಲಿ, ಹಣಕಾಸು ಅಕ್ರಮ ಕೂಡಿಟ್ಟು ಚುನಾವಣೆಗೆ ಬಳಸ್ತಾರೆ ಅಂತಕ್ಕಂಥದ್ದಿದ್ರೆ ಅದನ್ನು ಚುನಾವಣಾ ಆಯುಕ್ತರಿಗೆ ತಿಳಿಸ್ಬೇಕಾಗ್ತದೆ. ಓಕೆ, ಆದರೆ ಇಲ್ಲಿ ಗುತ್ತಿಗೆದಾರರ ಮನೆ ಮೇಲೆ ದಾಳಿ ಆದರೆ ಅಥವಾ ಇನ್ಯಾರೋ ಉದ್ಯಮಿ ಮನೆ ಮೇಲೆ ದಾಳಿ ಆದರೆ ಕಾಂಗ್ರೆಸ್ ಮತ್ತು JDS ನಾಯಕರಿಗೆ ಯಾಕೆ ಸಿಟ್ಟು, ಯಾಕೆ ಆಕ್ರೋಶ? ಗುತ್ತಿಗೆದಾರರ ಮನೆ ಮೇಲೆ ಮಾಡಿದ್ರೆ ಯಾರು ಏನು ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಎಲ್ಲವನ್ನೂ ಕೇಂದ್ರೀಕೃತ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಉದ್ದೇಶದಿಂದ, ರಾಜಕೀಯ ಕಾರಣಗಳಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ದಾಳಿ. ಸ್ವತಃ ಮುಖ್ಯಮಂತ್ರಿಗಳೇ ರಸ್ತೆಗೆ ಬಂದು ಪ್ರತಿಭಟನೆ ಮಾಡೋದು, ಅವರಿಗೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬೆಂಬಲವನ್ನು ಕೊಡೋದು, ಸ್ವಾಯತ್ತ ಸಂಸ್ಥೆ ಹಾಗಾದರೆ ದಾಳಿಯನ್ನು ಮಾಡಲೇಬಾರ್ದ? ಈ ರೀತಿಯಾಗಿ ಪ್ರತಿಭಟನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅಲ್ಲ, ನಾವು ದಾಳಿ ಮಾಡಬೇಡಿ ಅಂತ ನಾವೆಲ್ಲೂ ಹೇಳಿಲ್ಲ. ದಾಳಿ ಮಾಡಿ, ಆದರೆ ಚುನಾವಣೆ ಆದಮೇಲೆ ನಿಮ್ದೇನಿದೆ ದಾಳಿ ಮಾಡಿ. ಚುನಾವಣೆಗೆ ಮುಂಚೆ ನಿಮ್ಗೆ ಅವಕಾಶ ಇತ್ತಲ್ಲ, ನಿಮ್ಗೆ ಇನ್ಫಾರ್ಮೇಷನ್ಸ್ ಇತ್ತಲ್ಲ, ನೀವು ಮಾಡಬೇಕಾಗಿತ್ತು. ಈಗ ನೀವು ದಾಳಿ ಮಾಡೋವಂಥವ್ರು ರಾಜಕೀಯ ಉದ್ದೇಶಗಳನ್ನು ಇಟ್ಕೊಂಡು ಒಂದು ಕ್ಷೇತ್ರ, ಒಂದು ಜಾಗ, ಒಂದು ಪಕ್ಷದವ್ರಿಗೆ, ಒಂದು ವಿರೋಧ ಪಕ್ಷದವ್ರಿಗೆ ಗಮನದಲ್ಲಿಟ್ಕೊಂಡು ಮಾಡೋವಂಥದ್ದನ್ನು ಎಷ್ಟು ಸರಿ ಅಂತಕ್ಕಂಥದ್ದನ್ನು ನೀವೇ ಚರ್ಚೆ ಮಾಡಬೇಕಾಗಿದೆ. ಈ ದೇಶದ ಜನ ಚರ್ಚೆ ಮಾಡಬೇಕಾಗಿದೆ. ಇನ್ಕಮ್ ಟ್ಯಾಕ್ಸ್ ಅವರು ಯಾವ ರೀತಿ ಏಕಪಕ್ಷೀಯವಾದಂಥ ತೀರ್ಮಾನಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು. UPA ಸರ್ಕಾರ ಇದ್ದಾಗಲೂ ಕೂಡ CBIಯನ್ನು UPA ಮನಸ್ಸಿಗೆ ಬಂದಾಗ ಬಳಸ್ಕೊಳ್ತಾ ಇತ್ತು ಅಂತ ಒಂದು ಆರೋಪ ಇದೆ. ಆ ಥರದ ಆರೋಪಗಳನ್ನು ನಾವು ಕೇಳಿದ್ದೇವೆ. ಒಟ್ಟಾರೆಯಾಗಿ ಇವತ್ತು ಏನು ನ್ಯಾಯಾಲಯಗಳಿದೆ, ನ್ಯಾಯಾಲಯಗಳಿಂದ ಎಲ್ಲ ತೀರ್ಮಾನಗಳು UPA ಸರ್ಕಾರದ ಅವಧಿನಲ್ಲಿ ಏನೆಲ್ಲ ಇವರು ಆರೋಪಗಳನ್ನು ಮಾಡಿದ್ರು ಅದೆಲ್ಲವೂ ಕೂಡ ಮುಕ್ತ ಆಗಿರ್ತಕ್ಕಂಥದ್ದು. ಏಕ ತೀರ್ಮಾನ, ಏಕ ವ್ಯಕ್ತಿಯ ತೀರ್ಮಾನ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಪ್ರಜಾಪ್ರಭುತ್ವ ಹೋಗಿದೆ, ಪ್ರಜಾಪ್ರಭುತ್ವ ಉಳಿಬೇಕು.
ನೀವೇ ಹೇಳಿ, ಯಾರಿಗೆ ಅಲ್ಲಿ ಶಕ್ತಿ ಇದೆ ನರೇಂದ್ರ ಮೋದಿ ಅವ್ರನ್ನ ಮುಂದೆ ನಿಂತು ಮಾತನಾಡಲಿಕ್ಕೆ? ಯಾರಿಗೆ ಶಕ್ತಿ ಇದೆ ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡಲಿಕ್ಕೆ? ಮಾಧ್ಯಮಗಳೇನಾದ್ರು ನೋಡಿದಾರ? ಅಥವಾ ಮಾಧ್ಯಮಗಳು ನೀವೆಲ್ಲರೂ ಇದ್ದೀರಿ, ಇವತ್ತು ಬೆಂಬಲ ಕೊಡ್ತಾ ಇದ್ದೀರಿ, ನೀವಾದರೂ ಕೂಡ ಯಾವತ್ತಾರು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡಿದ್ದೀರಾ? ನಿಮ್ಗೊಂದು ಅವಕಾಶ ಸಿಕ್ಕಿದೆಯಾ? ಬಟ್ ಬಿಜೆಪಿ ನಾಯಕರು ಹೇಳ್ತಾರೆ ಇಂದಿರಾ ಗಾಂಧಿ ಅವರು ಕೂಡ ಇದೇ ಪರಿಸ್ಥಿತಿ ಇತ್ತು, ಇಂದಿರಾ ಗಾಂಧಿ ಅವರ ವಿರುದ್ಧ ಯಾರಿಗೂ ಕೂಡ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ನರೇಂದ್ರ ಮೋದಿ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಮಾತಾಡ್ತಾರೆ. ನೋಡಿ, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇಷ್ಟು ಮೀಡಿಯಾಗಳು ಇರಲಿಲ್ಲ, ಇಷ್ಟೊಂದು ತಂತ್ರಜ್ಞಾನ ಇರಲಿಲ್ಲ. ತಂತ್ರಜ್ಞಾನ 2G 3G 4G 5G ಎಲ್ಲ ಬಂದಿರತಕ್ಕಂಥದ್ದು ಇತ್ತೀಚಿನ ರಾಜೀವ್ ಗಾಂಧಿ ಅವರ ಏನು ನಂತರದ ಪ್ರಧಾನಮಂತ್ರಿಗಳೇನಾದರೂ ಆ ಸಂದರ್ಭದಲ್ಲಿ ಇಡೀ ಭಾರತದಲ್ಲ ಇಡೀ ಪ್ರಪಂಚದಲ್ಲೇ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ಇದನ್ನು ಬಳಕೆ ಮಾಡ್ತಕ್ಕಂಥ ವಿಧಾನ ಇದೆಯಲ್ಲ, ಬಳಕೆ ಮಾಡ್ತಕ್ಕಂಥ ವಿಧಾನ ಸರಿ ಇಲ್ಲ ಅಂತಕ್ಕಂಥದ್ದು ಮಾತ್ರ ನಮ್ಮ ಆಕ್ಷೇಪಣೆ. ಮತ್ತೆ IT ದಾಳಿ ವಿಚಾರಕ್ಕೆ ಬರ್ತೀನಿ. ಈ IT ದಾಳಿ, ಪದೇ ಪದೇ ED ನೋಟಿಸು, ಇದರಿಂದ ಮೆಂಟಲಿ ಏನಾದರೂ ಡಿಸ್ಟರ್ಬ್ ಆಗಿದ್ರೆ ನೀವು? ಹಿಂಸೆ ಅನಿಸ್ತಾ ಇದ್ದ? ಮನುಷ್ಯನಿಗೆ ಹಿಂಸೆ ಅನಿಸುತ್ತೆ. ಏನಾದ್ರು ಪದೇ ಪದೇ ಇಲ್ಲದೇ ಇರೋದನ್ನೆಲ್ಲ ಸೃಷ್ಟಿ ಮಾಡಿ, ಪದೇ ಪದೇ ಇಲ್ಲದೇ ಇರೋದನ್ನು ಉತ್ತರಗಳನ್ನ ಪ್ರಶ್ನೆಗಳನ್ನ ಕೇಳಿ ಅದನ್ನು ಸುಳ್ಳನ್ನು ನಿಜ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ಏನೇನು ಇಲ್ಲದೇ ಇರತಕ್ಕಂಥ ಕಾನೂನುಗಳನ್ನೆಲ್ಲವನ್ನೂ ಕೂಡ ಇಡೀ ಇತಿಹಾಸದಲ್ಲಿ ಉಪಯೋಗಿಸ್ತಾ ಇದ್ದಂಥ ಎಲ್ಲ ಕಾನೂನುಗಳನ್ನು ಒಬ್ಬರ ಮೇಲೆ ಉಪಯೋಗಿಸಿದಾಗ ಅದು ಹಿಂಸೆ ಅನಿಸುತ್ತೆ. ಬಿಜೆಪಿಯಿಂದ ಏನಾದರೂ DK ಬ್ರದರ್ಸ್ಗೆ ಆಫರ್ ಬಂದಿತ್ತಾ? ಇಲ್ಲ, ಕೆಲವೊಬ್ಬರು ನಾಯಕರುಗಳು ಬೇರೆ ಬೇರೆ ರೀತಿ ವಿಚಾರಗಳನ್ನು ಹಂಚ್ಕೊಂಡಿದ್ದು, ಆದರೆ ಅದೆಲ್ಲವನ್ನು ಕೂಡ ಮಾಧ್ಯಮಗಳ ಮುಂದೆ ಹೇಳಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಬೇಡ. ಆದರೂ ಯಡಿಯೂರಪ್ಪನವರ ಕುರಿತಾಗಿ DK ಬ್ರದರ್ಸ್ ಸ್ವಲ್ಪ ಮಟ್ಟಿಗೆ ಮೃದು ಧೋರಣೆ ತೋರ್ತಾರೆ. ಇಲ್ಲ, ಮೊದಲಿಂದನೂ ಅವ್ರ ಬಗ್ಗೆ ಗೌರವ ಇದೆ, ವಿಶ್ವಾಸ ಇದೆ. ರಾಜಕೀಯವಾಗಿ ಅವರು ಬೇರೆ ಪಕ್ಷದಲ್ಲಿದ್ದಾರೆ, ನಾವು ಬೇರೆ ಪಕ್ಷದಲ್ಲಿದ್ದೇವೆ. ಆದರೆ ನಮಗೆ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳೇನಿಲ್ಲ. ಸೊ ಹಾಗಾಗಿ ಅವರು ಜನ ಬೇರೆ ರೀತಿ ಅರ್ಥ ಮಾಡ್ಕೊಳ್ತಾರೆ. ಪಕ್ಷದ ಹೊರತಾಗಿ ಯಡಿಯೂರಪ್ಪನವರು ಮತ್ತೆ ನೀವು ಬಹಳ ಆತ್ಮೀಯರಾಗಿದ್ದೀರಾ, ಸ್ನೇಹ ಸಂಬಂಧ ಬಹಳ ಚೆನ್ನಾಗಿದೆ. ಎಲ್ಲರ ಜೊತೆನೂ ಚೆನ್ನಾಗಿದ್ದೀವಿ. ಯಡಿಯೂರಪ್ಪನವ್ರ ಹತ್ರ ಅಂದರೆ ಯಡಿಯೂರಪ್ಪನವ್ರ ಬಗ್ಗೆನೂ ಕೂಡ ಗೌರವ ಇದೆ, ಎಲ್ಲರ ಜೊತೆನೂ ಚೆನ್ನಾಗಿದ್ದೀವಿ. ಹಾಗಾಗಿ ಯಾರೂ ನಮಗೆ ವೈರಿಗಳಿಲ್ಲ. ಮತ್ತೊಂದು ಜನರಲ್ ಆಗಿ ಒಂದು ಟಾಕ್ ಇದೆ, DK ಬ್ರದರ್ಸ್ ಎಲ್ಲಾ ಟೈಮಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು, ಕಾಂಗ್ರೆಸ್ ಪಕ್ಷ ಅವರಿಬ್ಬರನ್ನ ಬೇಕಾದ ಸಮಯದಲ್ಲಿ ದುಡಿಸಿಕೊಳ್ಳುತ್ತೆ, ಆದರೆ ಅವರಿಗೆ ಸಲ್ಲಬೇಕಾದಂಥ ಹುದ್ದೆಯನ್ನ ಕೊಟ್ಟಿಲ್ಲ. ಇನ್ನೂ ಅವಕಾಶಗಳಿದೆಯಲ್ಲ, ಕಾದು ನೋಡೋಣ, ಇನ್ನೂ ಸಮಯ ನೋಡೋಣ, ಇನ್ನು ಏನೇನು ಅವಕಾಶಗಳು ಸಿಗುತ್ತೆ ಏನು ಅಂತೇಳಿ. ಒಂದು ಪಕ್ಷನ ನಂಬಿದ್ದೀವಿ, ಒಂದು ನಾಯಕತ್ವವನ್ನು ನಂಬಿದ್ದೀವಿ. ಸೊ ಹಾಗಾಗಿ ನೋಡೋಣ, ಇನ್ನು ಟೈಮ್ ಇದೆ. ಯಾವತ್ತಾದರೂ ಪಕ್ಷದ ಮೇಲೆ ಬೇಸರ ಆಗಿದ್ದು? ಮನುಷ್ಯ ಅಂತ ಅಂದಮೇಲೆ ಕೋಪ, ಬೇಸರ ಎಲ್ಲ ಕೂಡ ಇದ್ದೇ ಇರ್ತದೆ. ಆದರೆ ನಮ್ಮ ಕುಟುಂಬ, ಪಕ್ಷ ಅಂತ ಹೇಳಿದ್ಮೇಲೆ ನಾವೆಲ್ಲ ಒಂದಾಗಿರಬೇಕು, ಒಂದಾಗಿದ್ದೇವೆ, ಕೆಲಸ ಮಾಡಬೇಕು, ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ಇನ್ನು ಈ ಬಾರಿ ಚುನಾವಣೆಗೆ ಬರೋದಾದರೆ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ನೀವು 28ರಲ್ಲಿ? ಚುನಾವಣೆ ಈಗ ಪ್ರಾರಂಭ ಆಗ್ತಾ ಇದೆ, ಇನ್ನು ಮೇಲೆ ಚುನಾವಣಾ ಕಾವು ಇರ್ತಕ್ಕಂಥದ್ದು. ಎಷ್ಟು ದಿನ ಏನಿದ್ರು ಕೂಡ ತಯಾರಿ ಅಷ್ಟೇ, ಚುನಾವಣೆಗೆ ತಯಾರಿ. ಅಂತಿಮವಾಗಿ ಬಹುಶಃ ನನಗನ್ನಿಸಿದಾಗೆ 18ರಿಂದ 20 ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತೇಳಿ ನಾನು ಭಾವಿಸಿದ್ದೆ. ಕೇಂದ್ರದಲ್ಲಿ 543ರಲ್ಲಿ UPA ಮತ್ತು ಮಿತ್ರ ಪಕ್ಷಗಳು ಅಧಿಕಾರಕ್ಕೆ ಬರುತ್ತೆ. ಒಂದು ಹೊಸ ಸರ್ಕಾರ, ಹೊಸ ಪ್ರಧಾನಮಂತ್ರಿ ಈ ದೇಶವನ್ನು ಆಳ್ತಾರೆ. UPA ಸರ್ಕಾರ ಬಂದರೆ DK ಸುರೇಶ್ ಅವರು ಮಿನಿಸ್ಟರ್ ಆಗ್ತಾರೆ ಈ ಬಾರಿ? ಇಲ್ಲ, ನನಗದ್ರ ಬಗ್ಗೆ ಯಾವುದೇ ಆಸೆ ಆಗಲಿ ಅಥವಾ ಏನೂ ಇಲ್ಲ. ಈ ಕೊಟ್ಟಿರೋ ಜವಾಬ್ದಾರಿನ ಪ್ರಾಮಾಣಿಕತೆಯಿಂದ ನಿಭಾಯಿಸಬೇಕು ಅಂತಕ್ಕಂಥದ್ದು ಒಂದೇ ನನ್ನ ಮುಖ್ಯ ಗುರಿ. ಮತ್ತೊಂದು ಸಾರ್ವತ್ರಿಕ ಮಾತಿದೆ, ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷವಾಗಿರುವಂತಹ ಬಿಜೆಪಿಯ ಹುಳುಕುಗಳನ್ನು ಎತ್ತಿ ಹೊಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ರಾಫೇಲ್ ವಿಚಾರ ಬಿಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಯಾವುದೇ ವಿಚಾರಗಳನ್ನು, ಇಶ್ಯೂಸ್ಗಳನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ರಫೇಲ್ ವಿಚಾರ ಅದೊಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ತೀರ್ಮಾನ. ಈ ಭ್ರಷ್ಟಾಚಾರದ ಆರೋಪ ಏನಿದೆಯಲ್ಲ, ಇದು ಎಲ್ರಿಗೂ ಕೂಡ ಎದ್ದು ಕಾಣಿಸ್ತಕ್ಕಂಥದ್ದು. ಇದು ರಫೇಲ್ ಏನು ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಇದು ಹಿಂದೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲೇ ತೀರ್ಮಾನ ಆಗಿತ್ತು. ಅದಾದ ಮೇಲೆ ಇವರು 650
ಕೋಟಿ ಇದ್ದಂಥ ವಿಮಾನದ ಬೆಲೆಯನ್ನು ಇವರು 1500 ಕೋಟಿಗೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಾಕೆ ಅಷ್ಟೊಂದು ಹೆಚ್ಚಿನ ಮೊತ್ತದ ಹಣವನ್ನು ಇವರು ಕೊಡ್ತಾ ಇದ್ದಾರೆ ಅಂಥೇಳಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿದೆ. ಒಟ್ಟಾರೆಯಾಗಿ ಇವತ್ತು ರೆಫೇಲ್ ಅಂತ ಒಂದು ಯುದ್ಧ ಖರೀದಿ ವಿಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ತಯಾರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೂ ಇಲ್ಲದಿರ್ತಕ್ಕಂಥ ಒಂದು ಸಂಸ್ಥೆಗೆ, ವಿಮಾನದ ಬಗ್ಗೆ ಅರಿವು ಇಲ್ಲದೇ ಇದ್ದಂಥ ಒಂದು ಸಂಸ್ಥೆಗೆ ವ್ಯಾಪಾರ ಮಾಡಲಿಕ್ಕೆ ಅವ್ರಿಗೆ ಕಾಂಟ್ರಾಕ್ಟ್ಗೆ ಸೈನ್ ಹಾಕಿ ಅವ್ರಿಗೆ ಹಣವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನೀವೇನಂತ ಕರಿತೀರಿ? ಏನು ಹೇಳಬೇಕು ಅದಕ್ಕೆ? ಏಕಪಕ್ಷೀಯ ನಿರ್ಧಾರ ಅಂತ ಹೇಳ್ಬೇಕಾ? ಒಬ್ರಿಗೆ ಬೆನಿಫಿಟ್ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬೇಕಾ? ಯಾಕೆ ಬೇರೆಯವ್ರು ಯಾರು ಇರಲಿಲ್ವಾ? HAL ಇತ್ತು, HAL ಜೊತೆನೇ ಕಾಂಟ್ರಾಕ್ಟ್ ಮಾಡಿಸ್ಬೇಕಾಗಿತ್ತು. ಅವ್ರಿಗೆ ಅಷ್ಟೊಂದು ಆಸಕ್ತಿ ಇತ್ತು ಅಂತ ಅಂದರೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ, ಅಲ್ಲಿ ತಂತ್ರಜ್ಞಾನ ಇಲ್ಲ ಅಂತ ಅಂದರೆ HAL ಅವ್ರನ್ನೇನೆ HAL ಮುಖಾಂತರ ನೀವು ಮಾಡಿ HAL ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಸೈಂಟಿಸ್ಟ್ಗಳನ್ನ, ಇಂಜಿನಿಯರ್ಸ್ನೇ ಕರೆದು ಇಲ್ಲಿ ಟ್ರೈನಿಂಗ್ ಕೊಟ್ಟು ಮಾಡಿಸ್ಬೋದಾಗಿತ್ತು. ಬಟ್ ಅದನ್ನು ಜನರಿಗೆ ಅರ್ಥೈಸುವಲ್ಲಿ ಕಾಂಗ್ರೆಸ್ ಪದೇ ಪದೇ ಫೇಲ್ಯೂರ್ ಆಗ್ತಾ ಇದೆ. ಜನರಿಗೆ ಅರ್ಥ ಆಗ್ತಾ ಇಲ್ಲ, ರಾಫೆಲ್ ಜನರಿಗೆ ಗೊತ್ತಾಗ್ತಾ ಇಲ್ಲ. ಫೇಲ್ಯೂರ್ ಏನಿಲ್ಲ ರೀ, ಸ್ವಲ್ಪ ತಿಂಗಳಿಲಿ ಈಗ ನಿಮ್ಗೇನಾರ ಹೇಳಿದ್ರೆ ಬೇಜಾರು ಮಾಡ್ಕೋತೀರಾ. ಮಾಧ್ಯಮಗಳು ಇದನ್ನ ಚೆಲ್ತಕ್ಕಂಥ ವಿಚಾರದಲ್ಲಿ ಮಾಧ್ಯಮಗಳು ಫೇಲ್ಯೂರ್ ಆಗಿದೆ. ಮಾಧ್ಯಮಗಳೇ ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಮಾಧ್ಯಮಗಳು ನಮ್ಮನ್ನ ಎತ್ತಿ ತೋರಿಸ್ತೀರಿ ಹೊರತು ಅವರ ಉಳುಕನ್ನ ತೋರಿಸೋದ್ರಲ್ಲಿ ನೀವು ವಿಫಲರಾಗಿದ್ದೀರಿ. ಅದು ಸುಪ್ರೀಂ ಕೋರ್ಟೇ ಹೇಳಿದೆ ರಾಫೆಲ್ ಏನೂ ಇಲ್ಲ ಅಂತ. ಸುಪ್ರೀಂ ಕೋರ್ಟ್ ರಾಫೆಲ್ ಏನಿಲ್ಲ ಅಂತ ಹೇಳಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೊಂದು ಅಂಶಗಳನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ತೀರ್ಮಾನವನ್ನು ಮಾಡಿದ್ದಾರೆ. ಅದು ಬಿಟ್ಟು ಹೊರತಾಗಿ ಹಣಕಾಸಿನ ವ್ಯವಹಾರ ಇರ್ಬೋದು, ಬೇರೆ ಇವ್ರು ಖರೀದಿ ಮಾಡಿರ್ತಕ್ಕಂಥದ್ದನ್ನು ನೀವು ಎನ್ಕ್ವೈರಿ ಮಾಡಬೇಡಿ, ಎಲ್ಲಿ ತಪ್ಪಾಗಿದೆ ಇಲ್ಲ ಅಂಥೇಳಿ ಅದನ್ನು ಚರ್ಚೆ ಮಾಡಿಲ್ಲ. ಇನ್ನು ಕೇಂದ್ರ ಸರ್ಕಾರ ಕಳೆದ ಬಾರಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿತ್ತು. ರಾಮ ಮಂದಿರ ಅಂದಿತ್ತು, ರಾಮ ಮಂದಿರ ಆಗಿಲ್ಲ. ಕಪ್ಪು ಹಣವನ್ನು ಕೆಲವೇ ದಿನಗಳಲ್ಲಿ ತರ್ತೀವಿ ಅಂದಿದ್ರು, ಅದಾಗಿಲ್ಲ. ಉದ್ಯೋಗ ಸೃಷ್ಟಿ ಹೇಳಿದ್ರು, ಉದ್ಯೋಗ ಸೃಷ್ಟಿ ಆಗಿಲ್ಲ. ಸ್ವಾಮಿನಾಥನ್ ವರದಿನ ಜಾರಿ ಮಾಡ್ತೀವಿ, ಸ್ವಾಮಿನಾಥನ್ ವರದಿ ಜಾರಿ ಆಗಿಲ್ಲ. ಇಷ್ಟೆಲ್ಲ ಹುಳುಕುಗಳಿದ್ರೂ ಕೂಡ, ಇಷ್ಟೆಲ್ಲ ಭರವಸೆಗಳು ಹಾಗೆ ಪೆಂಡಿಂಗ್ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನ ಜನರಿಗೆ ಅರ್ಥ ಮಾಡಿಸ್ತಾ ಇಲ್ಲ. ಅಲ್ಲ, ಹೇಳ್ತಾನೆ ಇದೀವಿ, ಪ್ರತಿ ಮೀಟಿಂಗ್ನಲ್ಲೂ ಕೂಡ ಹೇಳ್ತಾನೆ ಇದೀವಿ, ಕಪ್ಪು ಹಣ 15 ಲಕ್ಷದ ಹಣ ಜನ್ಧನ್ ಖಾತೆಗೆ ನೇರವಾಗಿ ವರ್ಗಾವಣೆ, ಈ ಎಲ್ಲ ವಿಚಾರ, ಬೆಲೆ ಏರಿಕೆ ವಿಚಾರ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ನ ಬೆಲೆ ಏರಿಕೆ ವಿಚಾರ, ಜೊತೆಗೆ ಇವತ್ತು ಏನು ನಿರುದ್ಯೋಗ ಸಮಸ್ಯೆ, ಉದ್ಯೋಗಗಳು ಇವತ್ತು ಈ ದೇಶದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ಬಹಳಷ್ಟು ಪ್ರಚಾರವನ್ನು ಮಾಧ್ಯಮಗಳಲ್ಲಿ ಕೊಡ್ತಾ ಇರ್ತಾರೆ. ಓಕೆ, ಇನ್ನು ಮಹಾಗಠಬಂಧನ ವಿಚಾರಕ್ಕೆ ಬರ್ತೀನಿ. ನಮ್ಮ ರಾಜ್ಯದಲ್ಲೇ ಮಹಾಗಠಬಂಧನಿಗೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿತ್ತು. ವಿಧಾನಸೌಧ ಎದುರುಗಡೆ ಎಲ್ಲರೂ ಕೂಡ ಕೈ ಹಿಡಿದು ಮೇಲ್ಗಡೆ ಎತ್ತಿದ್ರು. ಆದರೆ ಕೈ ಹಿಡಿದವರೆಲ್ಲರೂ ಕೂಡ ಕೈ ಕೊಟ್ಟು ಹೋಗಿದ್ದಾರೆ. ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಪಕ್ಷದ ಜೊತೆ ಬರ್ಲಿಕ್ಕೆ ಒಪ್ತಾ ಇಲ್ಲ, ಇಷ್ಟನೇ ಪಡ್ತಾ ಇಲ್ಲ ಅವ್ರು ಯಾರು ಕೂಡ. ಎಲ್ರಿಗೂ ಒಂದೊಂದು ಗುರಿ ಇರುತ್ತಲ್ಲ, ಗುರಿ ಇರುತ್ತೆ. ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಆಗಬೇಕಾಗುತ್ತೆ. ಆ ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಆಗಬೇಕಾಗಿರೋದ್ರಿಂದ ಅಲ್ಲಿ ಆ ಸ್ಥಳೀಯ ಸಮಸ್ಯೆಗಳನ್ನು ಆಧರಿಸಿ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರ್ತೀನಿ. ರಾಜ್ಯ ಸರ್ಕಾರ ರಚನೆ ಆಗಿ ಹೆಚ್ಚು ಕಡಿಮೆ 9 ರಿಂದ 10 ತಿಂಗಳಾಯಿತು, ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಎನ್ನುವಂಥ ಒಂದು ಮಾತಿದೆ. ಸಿದ್ದರಾಮಯ್ಯನವ್ರಿಗೂ ಇದೇ ಮಾತು ಹೇಳಿದ್ರಿ, ಈಗಲೂ ಅದನ್ನೇ ಹೇಳ್ತಾ ಇದ್ರಿ. ಕೆಲವ್ರಿಗೆ ಏನಾಗಿದೆ ಅಂತಂದರೆ ಈ ಸರ್ಕಾರ ಕೆಡಬೇಕು ಅಂಥೇಳಿ, ಬೆಳೆಸಬೇಕು ಅಂಥೇಳಿ ಭಾಳ ಪ್ರಯತ್ನವನ್ನು ಸುಮಾರು ವಿರೋಧ ಪಕ್ಷದ ಕೆಲಸ ಮಾಡದೆ ಇವತ್ತು ಸಂಪೂರ್ಣವಾಗಿ ಪ್ರತಿ ಹಂತದಲ್ಲೂ ಕೂಡ ಈ ಸರ್ಕಾರವನ್ನು ಬೆಳೆಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಮೈತ್ರಿಯಲ್ಲಿ ಒಂದಷ್ಟು ಅಸಮಾಧಾನಗಳಿದೆ, ಅದು ಬಿಜೆಪಿ ಪಕ್ಷಕ್ಕೆ ಕೆಡವಲಿಕ್ಕೆ ಭಾಳ ಈಸಿ ಆಗ್ತಿದೆ ಆಗ ಗಲಗಾಡಿಸೋದಕ್ಕೆ. ನೋಡಿ, ಯಾರಿಗೂ ಅಸಮಾಧಾನ ಏನಿಲ್ಲ, ಅಸಮಾಧಾನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಒಂದಷ್ಟು ಮಾತಿದೆ, ಕಾಂಗ್ರೆಸ್ನಲ್ಲೇ ಸಾಕಷ್ಟು ಬಣಗಳಿದ್ದಾವೆ. ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಬಣ, ಮತ್ತೊಂದು ಕಡೆಯಿಂದ DK ಶಿವಕುಮಾರ್ ಬಣ. ಹೀಗೆ ಬೇಕಾದಷ್ಟು ಬಣಗಳಿದ್ದಾವೆ ಕಾಂಗ್ರೆಸ್ನಲ್ಲಿ. ಇದೆಲ್ಲ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ರಾಹುಲ್ ಗಾಂಧಿ ಅವರ ನೇತೃತ್ವದ ಬಣದಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಏನು ಸೂಚನೆ ಬರುತ್ತೆ ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡ್ತಾರೆ. ಓಕೆ, ಮೈತ್ರಿಯಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ನಿನ್ನೆ ಮೈಸೂರಲ್ಲಿ GT ದೇವೇಗೌಡರು ಒಂದು ಸಭೆಯನ್ನು ಕರೆದಿದ್ರು. ಅಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವ ಕಾರಣಕ್ಕೂ ನಾವು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ವಿಜಯಶಂಕರ್ ಅವರಿಗೆ ಮತ ಹಾಕೋದಿಲ್ಲ ಅಂತ. ಒಂದು ಹೆಜ್ಜೆ ಮುಂದೆ ಹೋಗಿ ಮೋದಿ ಅಂತ ಘೋಷಣೆ ಕೂಗ್ತಾರೆ. ಹಾಸನದಲ್ಲೂ ಕೂಡ ಅದೇ ಥರ ಆಗುತ್ತೆ. ಎಲ್ಲ ಕಡೆ ಈ ಥರ ಸಮಸ್ಯೆಗಳಿದೆ. ಎಲ್ಲಿ ನಾಯಕತ್ವ ಗಟ್ಟಿಗಿದೆ ಅಲ್ಲಿ ನಾಯಕತ್ವ ಉಳಿಬೇಕು ಅಂತ ಹೇಳಿದ್ರೆ ಅವರ ಕಾರ್ಯಕರ್ತಗಳನ್ನು ಸಮಾಧಾನ ಪಡಿಸ್ಬೇಕಾದಂಥ ಜವಾಬ್ದಾರಿ ಆಯಾ ಜಿಲ್ಲಾ ನಾಯಕರದು, ಆಯಾ ಕ್ಷೇತ್ರದ ಮುಖಂಡರಗಳದು ಜವಾಬ್ದಾರಿ ಆಗ್ತದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರು ಚುನಾವಣೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಅವ್ರು ನಿಂತಿದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತಿದ್ದಾರೆ. ಅಲ್ಲಿ ಆ ಕಾರ್ಯಕರ್ತರು
ಮತ್ತು ಎಲ್ಲ ಕ್ಷೇತ್ರದ ಜನತಾದಳದ ಮುಖಂಡರುಗಳ ಒತ್ತಾಸೆ ಮೇರೆಗೆ ನಿಂತಿದ್ದಾರೆ. ನನಗೆ ಭರವಸೆ ಇದೆ, ಒಳ್ಳೆ ಬಹುಮತದಿಂದ ಅವರು ಗೆಲ್ತಾರೆ ಅಂತಕ್ಕಂಥದ್ದು. ನನ್ನ ಕೊನೆಯ ಪ್ರಶ್ನೆ, DK ಸುರೇಶ್ ಅವರು ಅವರ ಸಹೋದರ ಆಗಿರುವಂಥ DK ಶಿವಕುಮಾರ್ ಅವರ ಶ್ರೀರಕ್ಷೆಯಲ್ಲಿ ಚುನಾವಣೆಯನ್ನು ಫೇಸ್ ಮಾಡ್ತಿದ್ದಾರಾ ಅಥವಾ ವೈಯಕ್ತಿಕ ವರ್ಚಸ್ಸಿನಲ್ಲಿ ಚುನಾವಣೆ ಎದುರಿಸ್ತಾ ಇದ್ದಾರಾ? ಕಾಂಗ್ರೆಸ್ ಪಕ್ಷದ ಶ್ರೀರಕ್ಷೆಯಲ್ಲಿ JDS ಪಕ್ಷದ ಮಿತ್ರ ಪಕ್ಷದ ಒಂದು ಸಹಕಾರದಿಂದ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ. ಎಲ್ಲ ಕರ್ನಾಟಕದ ಎಲ್ಲ ಸಮಸ್ತ ನಾಗರಿಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ತಮ್ಮ ಸಹಕಾರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸರ್.